ಗುರುಜಿ, ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಹಾಗೆ ಒಂದು ಗುರುವಿನ ಆಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಧನಸ್ಸು ರಾಶಿ. ಈ ಅವ್ಯಕ್ತ ಭಯ ಅನ್ನೋದು ಈ ರಾಶಿಯವರನ್ನ ಯಾವ ರೀತಿ ಕಾಡುತ್ತೆ, ಹಾಗೆ ಈ ರಾಶಿಯವರ ಗುಣಧರ್ಮ ಯಾವ ರೀತಿಯಾಗಿರುತ್ತೆ ಗುರುಜಿ? ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಕೆಲವರು ಯಾಕೆ ಗುರುವಿನ ಗುಲಾಮ ಆಗಬೇಕು? ಇದು ಅವರವರ ನಿಲುವುಗಳು. ಗುರುವಿನ ಗುಲಾಮ ಅಂದ್ರೇನು, ಕಾಲು ಹಿಡಿಬೇಕು ಅಂತಲ್ಲ. ಗುರುವಿನ ಗುಲಾಮ ಅಂತಂದರೆ ಗುರುವನ್ನು ನಾವು ಆನಂದದಲ್ಲಿ ಇಟ್ಟಾಗ ಆತ ಏನು ಮಾಡ್ತಾನೆ, ತನ್ನ ಜ್ಞಾನದ ಸರ್ವಸ್ವವನ್ನು ನಮಗೆ ಅವನು ಅರ್ಪಿಸ್ಕೊಡ್ತಾನೆ. ಇದು ಜೀವನ ಹೀಗಿರುತ್ತೆ, ಹಾಗಿರುತ್ತೆ, ಇದು ಈ ರೀತಿಯಲ್ಲಿ ಹೋಗಬೇಕು ಅಷ್ಟೇ. ಗುಲಾಮನಾಗಬೇಕು ಅಂದರೆ ಅವನ ಪ್ರತಿನಿತ್ಯ ಅವನ ಪಾದವನ್ನು ತೊಳಿತಾ ಇರಬೇಕು ಅಂತಲ್ಲ. ಅಂತಹ ಗುರು ಧನಸ್ಸು ರಾಶಿಯ ಯಜಮಾನ. ಹಾಗಾದರೆ ಧನಸ್ಸು, ಈಗ ಭಾರತ ಅಣ್ವಸ್ತ್ರವನ್ನು ಹೊಂದಿದಂತಹ ದೇಶ, ಪಾಕಿಸ್ತಾನ ಅಣ್ವಸ್ತ್ರವನ್ನು ಹೊಂದಿದಂತಹ ದೇಶ, ಚೈನಾ ಅಣ್ವಸ್ತ್ರವನ್ನು ಹೊಂದಿದಂತಹ ದೇಶ, ಯಾರನ್ನೂ ನಾಶ ಮಾಡಬಹುದಾದಂಥ ಅಣ್ವಸ್ತ್ರ ನಮ್ಮಲ್ಲಿದೆ. ಆದರೆ ಆ ಅಣ್ವಸ್ತ್ರವೇ ನಮ್ಮನ್ನು ಎಲ್ಲ ನಾಶಕ್ಕಾಗಿ ಮುಂದುವರಿಯದೆ ಹೋದಂತಹ ಒಂದು ಕಟ್ಟಳೆಯನ್ನು ಅದು ಹಾಕತ್ತೆ. ಯಾಕೆಂದರೆ ನಾನು ನಾಶ ಮಾಡಲಿಕ್ಕೆ ಹೋದರೆ ಅವರು ನಮ್ಮ ನಾಶವನ್ನು ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಮಾಡರ್ನ್ ಯುದ್ಧಗಳು ಹೇಗಿರ್ತವೆ, ಅಪರೂಪದ ಸಂದರ್ಭಗಳಲ್ಲಿ ಅಂತಿಮವಾದ ವಿಜಯ ಯಾವುದೋ ಒಂದು ದೇಶಕ್ಕೆ ದಕ್ಕಿದರೂ ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಮಾಡರ್ನ್ ಯುದ್ಧ ಜಯವಾದರೂ ಕೂಡ ಅದು ಅಂತಿಮವಾದ ಜಯ ಅಂತ ಆಗೋದಿಲ್ಲ. ಅದು ಈಗ ಉಕ್ರೇನ್ ಮತ್ತು ರಷ್ಯಾ ತೊಗೊಂಡು ಹೋದರೆ ಉಕ್ರೇನನ್ನು ಕೆಲವೇ ದಿನಗಳಲ್ಲಿ ರಷ್ಯಾದವರು ಮಣಿಸ್ಬಿಡ್ತಾರೆ ಅಂತ ಇತ್ತು. ಜಾಗತಿಕವಾದ ಅನೇಕ ಜಿಯೋಫಿಸಿಕಲ್ ಇದನ್ನು ವಿಶ್ಲೇಷಿಸಬಹುದಾದಂತಹ ಪಂಡಿತರೆಲ್ಲ ಅದನ್ನು ಮಾತಾಡಿದರು. ಆದರೆ ಇವತ್ತು 3 ವರ್ಷಗಳನ್ನು ಮಿಕ್ಕಿ ಯುದ್ಧ ನಡೀತಾ ಇದೆ. ಹಾಗಾದರೆ ಎಷ್ಟು ಜನ ಸತ್ರು, ಎಷ್ಟು ಜನರ ಮೇಲೆ ಬೇಡದೆ ಹೋದಂತಹ ಅನಾಚಾರಗಳಾದವು, ಎಲ್ಲಿಂದ ಈ ಯುದ್ಧ ನಡೀತಾ ಇದೆ, ಇದರ ಹಿಂದಿನ ಫೋರ್ಸ್ಗಳು ಯಾವುದು? ಕೇವಲ ಅವರಿಬ್ಬರ ನಡುವಿನ ದ್ವೇಷ ಮಾತ್ರನಾ, ಅಥವಾ ಜಾಗತಿಕವಾದ ಎಷ್ಟೆಷ್ಟೋ ದೇಶಗಳ ಕಾಣದ ಕೈಗಳು ಇದರಲ್ಲಿ ತಮ್ಮದೇ ಆದಂತಹ ಒಂದು, ಈ ನಾವು ಸೂತ್ರದ ಗೊಂಬೆಯನ್ನು ಆಡಿಸುವಂಥದ್ದು ಅಂತ ಹೇಳ್ತೇವಲ್ಲ, ಆ ರೀತಿಯ ಕೈಗಳ ಆಟ ಇದೆಯಾ? ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲವೂ ಹೌದು. ಆದರೆ ಮೂಲಭೂತವಾದಂತಹದ್ದು ಅವರಿಬ್ಬರಲ್ಲಿ ಯುದ್ಧ ಬೇಕಾಗಿಲ್ಲ ಅಂತ ಯೋಚನೆ ಮಾಡಿದರೆ ಇವತ್ತು ನಿಮಿಷಾರ್ಧದಲ್ಲಿ ಯುದ್ಧ ನಿಂತು ಬಿಡ್ಬೋದು. ಆದರೆ ಅದು ಆಗೋದಿಲ್ಲ. ಇವತ್ತಿನ ಮಾಡರ್ನ್ ಇದೆ ಹೇಗಿದೆ ಅಂತಂದರೆ, ಆಧುನಿಕವಾದಂತಹ ಜಗತ್ತು ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ, ಈಗ ನಾನು ಆ ಹೆಸರುಗಳನ್ನು ಅನಾವಶ್ಯಕವಾಗಿ ಹೇಳೋದು, ಕೆಲವು ದೇಶಗಳಿಗೆ ಏನು ಅವರ ಶಸ್ತ್ರಾಸ್ತ್ರಗಳು ಖಾಲಿ ಆಗಬೇಕು, ಅದಕ್ಕೆ ಹಣ ಬರಬೇಕು. ಅಂದರೆ ಅವರು ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಶಾಂತಿ ಈ ಜಗತ್ತಿನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ. ಆ ಅಶಾಂತಿ ನಿರ್ಮಾಣ ಆಗಬೇಕು ಅನ್ನೋದನ್ನು ಅವರು ಯಾಕಾಗಿ ಅವರಿಗೆ ಹಣದ ಮಾರ್ಗವೇ ಅದು. ಆ ಅಶಾಂತಿಯನ್ನು ನಿರ್ಮಾಣ ಮಾಡುವಾಗಲೇ ಅವರು ಶಾಂತಿಯ ಮಂತ್ರವನ್ನು ಬೋಧಿಸ್ತಾ ಇರ್ತಾರೆ. ಯಾಕೆಂದರೆ ಶಾಂತಿ ನಿರ್ಮಾಣ ಆದಮೇಲೆ, ಅಶಾಂತಿಯನ್ನು ನಿರ್ಮಾಣವಾದ ಮೇಲೆ ನಡೆದಂತಹ ನಾಶಕ್ಕೆ ಇವರು ಏನು ಮಾಡ್ತಾರೆ, ಅದನ್ನು ರಿನೋವೇಟ್ ಮಾಡೋದಕ್ಕೆ. ಈಗ ಉಕ್ರೇನ್ ಸರ್ವನಾಶ ಆಯಿತು, ಆ ಉಕ್ರೇನನ್ನು ಪುನರುತ್ಥಾನಗೊಳಿಸೋದಕ್ಕೆ ಮತ್ತೆ ಅಲ್ಲಿ ಇವರು ಇನ್ವಾಲ್ವ್ ಆಗ್ತಾರೆ. ಅಂದರೆ ಏನು ಅಂದರೆ, ಯುದ್ಧವೂ ಕೂಡ ಜಾಗತಿಕವಾದಂಥ ಒಂದು ವ್ಯಾಪಾರ ಆಗಿಬಿಟ್ಟಿದೆ. ಹಾಗಾಗಿ ಧನಸ್ಸು ರಾಶಿಯ ಯಜಮಾನ ಗುರು. ಈ ಗುರುವಿನ ಯಜಮಾನತ್ವದಲ್ಲಿ ಧನಸ್ಸು ರಾಶಿ ಅಂದ್ರೇನು, ಇದು ಇವತ್ತು ಮಾಡರ್ನ್ ಯುಗದಲ್ಲಿ ನಾವು ಬಾಂಬುಗಳನ್ನು, ಅಣುಬಾಂಬುಗಳನ್ನು, ಅಥವಾ ಇನ್ನೇನೋ ಫೈಟರ್ ಜೆಟ್ಗಳನ್ನು ಅಥವಾ ಮಿಸೈಲ್ಸ್ಗಳನ್ನು ನಾವು ಹೆಸರಿಸ್ಬೋದಾದರೂ, ನಮ್ಮ ಹಳೆಯ ಪರಂಪರೆ ಪ್ರಕಾರ ಏನು, ಧನಸ್ಸುಗಳು ನಮ್ಮ ಯುದ್ಧದ ಸಾಮಗ್ರಿಗಳಾಗಿದ್ದವು, ನಮ್ಮ ರಕ್ಷಣೆಯ ಸಾಮಗ್ರಿಗಳಾಗಿದ್ದವು. ಪರಮಜ್ಞಾನವನ್ನು ಹೊಂದಿದಂತಹ ಗುರು ಯಾವ ಮನೆಯ ಯಜಮಾನನೋ ಆ ಮನೆಯಲ್ಲಿ ಯುದ್ಧಕ್ಕೆ ಬೇಕಾದಂತಹ ಧನಸ್ಸುಗಳು ಕಿಕ್ಕಿರಿದು ತುಂಬಿದುಕೊಂಡಿದೆ. ನಾಶಕ್ಕಾಗಿನ ಧನಸ್ಸುಗಳು ಅಂತಂದರೆ ಏನು ಅರ್ಥ? ಇದು ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಹೊಡೆದಾಟ ಇರಬಾರ್ದು. ಅಂದರೆ ಇಲ್ಲಿ ಸಾಂಕೇತಿಕವಾಗಿ ನಾವು ಏನಂತ ತಗೊಳ್ಬೇಕು, ಈ ಧನಸ್ಸುಗಳಲ್ಲ, ನಾವು ಕೊಲ್ಲುವ ಧನಸ್ಸುಗಳಲ್ಲ, ನಮ್ಮನ್ನು ಸಂರಕ್ಷಿಸುವಂಥ ಜ್ಞಾನದ ಧನಸ್ಸುಗಳು ಅನ್ನುವಂಥದ್ದಾಗಿ ಇಂಟರ್ಪ್ರಿಟ್ ಮಾಡುವವರಿದ್ದಾರೆ. ಈಗ ಇಂಟರ್ಪ್ರಿಟೇಷನ್ನಿಗೆ ಒಬ್ಬ ಬುದ್ಧಿವಂತ ಇದ್ದಾನೆ ಅಂದರೆ ಯಾವ ವಿಷಯವನ್ನು ಇಂಟರ್ಪ್ರಿಟ್ ಮಾಡಿಬಿಡ್ತಾನೆ ಅವನು. ಒಂದು ಈಗ ಸೆರೆ ಅನ್ನುವಂಥದ್ದನ್ನು ನಾನು ಹೇಳಿದ್ರೆ ನಾವೇನು ತಿಳ್ಕೊಳ್ತೇವೆ, ಬಂಧನ ಅಂತೇನೋ ತಿಳ್ಕೊಳ್ತೀವಿ. ಅವನು ಸೆರೆ ಅಂದರೆ ಅವನು ಹೇಳಿರೋ ಅರ್ಥ ಏನಿರುತ್ತೆ, ಅವನು ಲಿಕ್ಕರಿಗೆ ಸೆರೆ ಅಂತ ಹೇಳಿರ್ತಾನೆ. ನಾನು ಈ ಅರ್ಥದಲ್ಲಿ ಉಪಯೋಗಿಸಿದೆ. ಅಂದರೆ ಬುದ್ಧಿವಂತ ಒಂದು ಸಂದರ್ಭವನ್ನು, ಒಂದು ಶಬ್ದವನ್ನು ತನಗೆ ಬೇಕಾದಂಥ ಚಲಾವಣೆಗೆ ಇಡಲಿಕ್ಕೆ ಅವನು ಬಯಸ್ತಿರ್ತಾನೆ. ಆ ತನಗೆ ಇಡಬೇಕಾದಂತಹ ಚಲಾವಣೆಗೆ ಇಡಬೇಕಾದಂತಹ ಜನ ಈ ಧನಸ್ಸು ರಾಶಿಯವರಿಗೆ ಸಿಕ್ಕಿದಾಗ, ಈ ಧನಸ್ಸು ರಾಶಿಯವರು ಆಂತರ್ಯದಲ್ಲಿ ಯಾವುದೇ ಕಲ್ಮಶವನ್ನು ಹೊಂದಲಿಕ್ಕೂ ಸಾಧ್ಯವಾಗದೇ ಹೋದಂಥ ಜನ ಆಗಿರೋದ್ರಿಂದ, ಅಂದರೆ ಇದರ ಅರ್ಥ ಧನಸ್ಸು ರಾಶಿ ಇದ್ದವರೆಲ್ಲ ಕಲ್ಮಶವನ್ನು
ಸೌಂದರ್ಯ ಇರೋದಿಲ್ಲ ಅಂತಾರೆ, ಅದರ ಅರ್ಥ ಅಲ್ಲ. ಸಾಮಾನ್ಯವಾಗಿ ಜ್ಞಾನ ಪರಿಪೂರ್ಣರಾಗಿ ಇರುವಂತಹ ಜನರು ಈ ಧನಸ್ಸು ರಾಶಿಗೆ ಸೇರಿದಂಥವ್ರು ಇರ್ತಾರೆ. ಆದರೆ ಮಾತಿನ ಒಂದು ಸೂಕ್ಷ್ಮ ಒಂದು ಸ್ವೀಟ್ನೆಸ್ ಮೂಲಕ, ನಿಜವಾಗಿಯೂ ಅದು ಸ್ವೀಟ್ ಅಲ್ಲ, ಅದು ವಿಷ. ಆದರೆ ಆ ವಿಷವನ್ನು ಸ್ವೀಟಾಗಿ ತೋರಿಸಬಹುದಾದಂತಹ ಜಾಣ್ಮೆಯ ಜನರಿಗೆ ಏನಾಗ್ತಾರೆ, ಇವರು ಬಲಿಯಾಗ್ತಾರೆ. ಆ ಬಲಿಯಾಗುವುದರ ಮೂಲಕವಾಗಿ ನಮ್ಮನ್ನು ನಾಶ ಮಾಡುವಂತಹ ವ್ಯಕ್ತಿಗಳು ಇವರೇ ಆಗಿದ್ದಾರೆ ಎನ್ನುವಂಥದ್ದು ಅವರಿಗೆ ತಿಳಿಯೋದಿಲ್ಲ. ಆದರೆ ಆ ಮನುಷ್ಯರು ಇವರಲ್ಲಿ ಹುಟ್ಟಿಸಬಹುದಾದಂತಹ ಒಂದು ಏನು ಈ ಆ ಡಿಸ್ಟ್ರಕ್ಷನ್ ಅಥವಾ ಒಂದು ಅಭದ್ರತೆ, ಆ ಅಭದ್ರತೆ ತಾನು ಯಾವವರು ನಮ್ಮ ಸಂರಕ್ಷಕರು ಅಂತ ತಿಳ್ಕೊಳ್ತೇವೋ ಅವರೇ ನಮ್ಮ ಭಕ್ಷಕರಾಗುವಂತಹ ಸಂದರ್ಭ ಇರೋದರಿಂದ, ಎಲ್ಲಿಂದ ಈ ಭಕ್ಷಣೆಯ ಒಂದು ಸಂದರ್ಭದ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅನ್ನುವಂಥದ್ರ ಸೂಕ್ಷ್ಮ ತಿಳಿಲಿಕ್ಕೆ ಸಾಧ್ಯವಾಗದೆ ಭಯವನ್ನು ಹೊಂದುವಂತಹ ಸ್ಥಿತಿಗತಿಗಳನ್ನು ಮುಖ್ಯವಾಗಿ ಇವರಿಗೆ ನಿರ್ಮಾಣ ಮಾಡುವಂಥವರು ಈ ಮನೆಯ ಯಜಮಾನನಾದಂತಹ ಗುರುವಿನೊಡನೆ ಅತ್ಯಂತ ಸ್ನೇಹಮಯವಾಗಿರುವಂಥ ಚಂದ್ರನೇ ನಿರ್ಮಾಣ ಮಾಡ್ತಾ ಇರ್ತಾನೆ. ನೋಡಿ, ಒಮ್ಮೊಮ್ಮೆ ಹೇಗಿರುತ್ತೆ ಅಂತಂದರೆ, ಈಗ ಭಾರತಕ್ಕೆ ಅನೇಕ ಸ್ನೇಹಿತ ದೇಶಗಳು, ಅದೆಲ್ಲ ಈಗ ಹೆಸರು ಹೇಳೋದು ಬೇಡ. ಆದರೆ ಆ ಸ್ನೇಹಿತ ದೇಶಗಳೇ ಮೊನ್ನೆ ನಾವು ನಮ್ಮದು ಒಂದು ಪಹಲ್ಗಾಮ್ ಕಾರಣಕ್ಕಾಗಿ ನಡೆದಂಥ ಯುದ್ಧದಲ್ಲಿ ಅನೇಕ ರೀತಿಯ ಭಾರತ ಕೆಲವು ರೀತಿಯಲ್ಲಿ ಏನು ಡಿಸ್ಟರ್ಬ್ ಆಗಬಹುದಾದಂಥ ಕ್ವಶನ್ಗಳನ್ನು ಕೇಳ್ತಾರೆ. ಅಥವಾ ಭಾರತವನ್ನು ಯಾವ ಕಾರಣಕ್ಕಾಗಿ ಒಂದು ಶೃಂಗಸಭೆ ಇಂಥಲ್ಲಿ ಕರೀಲೇಬೇಕೋ ಆಗ ಭಾರತವನ್ನು ಕರೆಯದೇ ಇರುವಂಥ ರೀತಿಯಲ್ಲಿ ಭಾರತವನ್ನು ಉಪೇಕ್ಷಿಸುವಂಥ ಕೆಲಸ ನಡೀತಾ ಇರ್ತದೆ. ಅಂದರೆ ಇದು ಒಂದು ದೇಶದ ಮಟ್ಟಿಗಿನ ವಿಚಾರವಾದರೂ ಕೂಡ ಒಬ್ಬ ವ್ಯಕ್ತಿಯ ಸವಾಲಾಗಿ ಅದು ನಿಂತುಕೊಳ್ಳುತ್ತೆ. ಹಾಗಾದರೆ ಇದು ದೇಶದ ಮೇಲೆ ತೋರಿಸಿದಂಥ ಅವರ ಒಂದು ಸಂದರ್ಭದ ಒಂದು ಏನೋ ಒಂದು ಪ್ಲ್ಯಾನಿನ ಅಂಗವಾಗಿದ್ದರೂ ಕೂಡ ಅದು ಇಂಡೈರೆಕ್ಟಾಗಿ ಏನಾಗ್ತಾ ಇರುತ್ತೆ, ಮೋದಿಯವರನ್ನು ಅದು ಕೆಣಕ್ತಾ ಇರುತ್ತೆ. ವಿರೋಧ ಪಕ್ಷಗಳು ಏನು ಮಾಡ್ತಾರೆ, ನಿಮ್ಮನ್ನು ಅವರು ಪ್ರಮುಖರನ್ನಾಗಿ ನಿಮ್ಮನ್ನು ಅವರು ಸ್ವೀಕರಿಸಲಿಲ್ಲ, ಹಾಗಾಗಿ ನಿಮಗೆ ಕರೆಯ ಇಲ್ಲ. ಆದರೆ ಮೋದಿಗೆ ಗೊತ್ತಿರುತ್ತೆ ಯಾಕಾಗಿ ತನಗೆ ಕರೆಯ ಇಲ್ಲ, ತಾನು ಅಲ್ಲಿ ಹೋದರೂ ಏನಾಗಬಹುದು ಅನ್ನುವಂಥದ್ದು ಮೋದಿಗೆ ತಿಳಿದೆ. ಆದರೆ ಅದನ್ನು ಓಪನ್ನಾಗಿ ಹೇಳುವಂಥದ್ದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಓಪನ್ನಾಗಿ ಹೇಳಿದಾಗ ಇದ್ದಿರಬಹುದಾದ ಸ್ಥಿತಿಗತಿಗಳು ಇನ್ನಿಷ್ಟು ಅದು ಏನಾಗುತ್ತೆ, ಅದು ಇನ್ನೂ ಹೆಚ್ಚು ದುರ್ಭರವಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಟರ್ನ್ಯಾಷನಲ್ ಸಂದರ್ಭದಲ್ಲಿ ಈ ರೀತಿಯಲ್ಲಾದರೆ, ವೈಯಕ್ತಿಕವಾದಂತಹ ನಮ್ಮಂಥವರ ಸಂದರ್ಭದಲ್ಲೂ ಕೂಡ ಅನೇಕ ನಮ್ಮ ಸಂರಕ್ಷಕರು ಅಂತ ಅಂದಿಸ್ಕೊಳ್ಳುವಂತಹ ವ್ಯಕ್ತಿಗಳೇ ಇಂಡೈರೆಕ್ಟಾಗಿ ನಮ್ಮ ನಾಶಕ್ಕಾಗಿನ ವಿಚಾರಗಳನ್ನು ಅವರು ಮಾಡ್ತಾ ಇರುವಾಗ ನಮಗೆ ಅದನ್ನು ಓಪನ್ನಾಗಿ ಹೇಳಲಿಕ್ಕೆ ಕಾರಣವಾಗದೆ ಹೋದಂಥದ್ದು. ಈ ಓಪನ್ನಾಗಿ ಹೇಳಲಿಕ್ಕೆ ಕಾರಣ ಆಗಲಿಕ್ಕೆ ಇದು ಎಲ್ಲೋ ನಾವು ಸೋಲ್ತಾ ಇದ್ದೇವೆ ಅಂತ ಹೇಳುವಾಗ ವಿಚಿತ್ರವಾದಂಥ ಭಯ ಬರುತ್ತೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇವನನ್ನು ನಂಬಬಹುದೇ? ನೋಡಿ, ಮಿತ್ರನಾದಂತಹ ಚಂದ್ರನೇ ತೊಂದರೆಯನ್ನು ತರ್ತಾನೆ ಇವರಿಗೆ. ಯಾವ ರೀತಿಯಲ್ಲಿ ತೊಂದರೆ ತರ್ತಾನೆ? ವ್ಯಾಧಿಯನ್ನು ನಿರ್ಮಾಣ ಮಾಡ್ಬೋದು, ಅಥವಾ ಬೇಕಿರದಂತಹ ಒಂದು ಏನು ಯಾವುದೋ ಒಂದು ಬಿಸ್ನೆಸ್ಸಿಗೆ ನೀನು ಮುಂದಾಗು ಅನ್ನೋದ ಒಂದು ಸೂಚನೆಯನ್ನು ಕೊಟ್ಟುಬಿಡ್ಬೋದು. ಆ ಸೂಚನೆಯನ್ನು ಕೊಡೋದರ ಮೂಲಕ ಬೇಕಾದಂತಹ ಆ ಒಂದು ಧನನಾಶದ ಕಾರಣಕ್ಕೆ ಕಾರಣೀಭೂತವಾಗುವಂತಹ ಸಂಗತಿಯನ್ನು ನಿರ್ಮಿಸಿ ಈ ಒಂದು ಧನಸ್ಸು ರಾಶಿಯ ವ್ಯಕ್ತಿ ಇದ್ದರೂ ಸತ್ತಂತಹ ಸ್ವರೂಪದಲ್ಲಿ ಜೀವನವನ್ನು ಸಾಗಿಸಬೇಕಾದಂತಹ ಸ್ವರೂಪಕ್ಕೆ ಅವರನ್ನು ತಿರುಗಿಸ್ಬಿಡ್ಬೋದು. ಯಾವ ಚಂದ್ರ ಸ್ನೇಹದ ಮೂಲಕವಾಗಿ ಧನಸ್ಸು ರಾಶಿಯವರನ್ನು ಮೇಲೆತ್ತಬೇಕೋ ಆ ಒಂದು ಗುಣವನ್ನು ಕಳೆದುಕೊಂಡಾಗ, ಯಾಕೆಂದರೆ ಇವರ ರಾಶಿಗೆ ಅವನು ಮರಣದ ಮನೆಯ ಯಜಮಾನನಾದಾಗ ಸರ್ವತ್ರ ಘಾತಕ. ಹಾಗಾದರೆ ಸರ್ವತ್ರ ಘಾತಕನಾದಂಥವನು ಸಂಪೂರ್ಣವಾಗಿ ಕೆಟ್ಟವನಾಗಿಯೇ ಇರ್ತಾನೋ ಅಂತ ಗಮನಿಸಿದರೆ, ಅನೇಕ ರೀತಿಯ ವಿಶಿಷ್ಟ ಸಂದರ್ಭಗಳು ಚಂದ್ರನನ್ನು ಒಳಿತನ್ನು ತರಬಹುದಾದಂಥ ರೀತಿಗೆ ಪರಿವರ್ತಿಸುತ್ತೆ. ಅಂದರೆ ನಮ್ಮ ಈ ಗ್ರಹಗಳ ಲಾಗರಿಥಮ್ ಅಥವಾ ಕೆಮಿಸ್ಟ್ರಿ, ಬಯಾಲಜಿ ಹೇಗಿರುತ್ತೆ ಅಂತಂದರೆ, ಈ ಸನ್ನಿವೇಶದಲ್ಲಿ ಅವರು ಭಯವನ್ನು ಹುಟ್ಟಿಸುವಂತಹ, ನಾಶವನ್ನು ಹುಟ್ಟಿಸುವಂತಹ ಒಂದು ವಸ್ತುಗಳಾಗಿದ್ದರೂ ಕೂಡ ಆ ಸನ್ನಿವೇಶದ ಇನ್ನೊಂದೇ ಮುಖದ ಸಂದರ್ಭದಲ್ಲಿ ಅವರು ನಮಗೆ ಬೇಕಾದಂತಹ ಸಂಜೀವನಿಯನ್ನು ಒದಗಿಸುವಂಥ ಶಕ್ತಿಯನ್ನು ಪಡಿತಾರೆ. ಹಾಗಾಗಿ ಚಂದ್ರ ಧನಸ್ಸು ರಾಶಿಯವರಿಗೆ ಕೆಟ್ಟವನೇ. ಆದರೆ ಆ ಜಾತಕದ ಪರಿಪೂರ್ಣವಾದಂಥ ಯಾವುದೋ ಒಂದು ಏನು ಗ್ರಹಗಳ ಹೊಂದಾಣಿಕೆ ಚಂದ್ರನಿಗೆ ಅಕಸ್ಮಾತ್ತಾಗಿ ಒಳಿತನ್ನು ಕೊಟ್ಬಿಡ್ತು ಅಂತಂದರೆ ಏನಾಗುತ್ತೆ, ಅನೇಕ ಹಿರಿಯರ ಸಾವು, ಅಂದರೆ ಈಗ ಸಾವು ಅಂದರೆ ನನ್ನ ತಂದೆ ತಾಯಿಗಳ ಸಾವಿನಿಂದ ಮಾತ್ರ ಅಲ್ಲ, ಯಾವುದೋ ಒಂದು ಸಾವು ನನಗೆ ಅನಿರೀಕ್ಷಿತವಾದ ಅವರ ವಿಲ್ಲಿನ ಮೂಲಕವಾಗಿ ನನಗೆ ಅನೇಕ ಹಣ ಬರಬಹುದು. ಈಗ ರತನ್ಜಿ ಟಾಟಾ ತೀರ್ಕೊಂಡಾಗ ಅವರು ಒಂದು ವಿಲ್ಲನ್ನು ಯಾರಿಗೋ ಬೇರೆಯವರಿಗೊಬ್ಬರಿಗೆ ದೊಡ್ಡ ಅಮೌಂಟ್ ಬರುವಂತೆ ಅವರು ವಿಲ್ ಬರೆದಿದ್ದರು. ಹಾಗಾಗಿ ಹೇಗೆ
ಆ ವ್ಯಕ್ತಿ, ಆ ಹುಡುಗ ಅವರಿಗೆ ಬೇಕಾದಂತಹ ಹೃದಯಕ್ಕೆ ಬೇಕಾದಂತಹ ಯಾವುದೋ ಒಂದು ಒಂದು ಹಿತವಾದಂತಹ ಒಂದು ಸನ್ನಿವೇಶವನ್ನು ನಿರ್ಮಿಸಿಕೊಟ್ಟಂಥದ್ದಾಗಿದ್ದರಿಂದ ಯಾವುದೋ ಒಂದು ಋಣಾನುಬಂಧದ ಸಂಬಂಧ, ಅವನಿಗಾಗಿ ಒಂದು ವಿಲ್ಲನ್ನು ಅವ್ರು ಮಾಡಿದರು. ಈ ಒಂದು ಪಾಲು ಅವನಿಗೆ ಹೋಗಬೇಕು. ಹಾಗೆ ಕೆಲವು ಸಲ ಯಾರಿಂದಲೋ ಅವರ ಸಾವಾದಾಗ ನಮಗೊಂದು ಅವ್ರು ಬರೆದಂಥ ವಿಲ್ ನಮಗದು ಒಳ್ಳೆಯದಾಗಿ ಬರ್ಬೋದು. ಅದಕ್ಕೆ ಕರ್ಬುವಂಥ ಜನ ಇರ್ತಾರೆ. ಓಹ್, ಇವರಿಂದ ಇವರಿಗೆ ಹಣ ಬಂದುಬಿಡ್ತು. ಆದರೆ ಅದು ಹಾಗಿರೋದಿಲ್ಲ. ಅವರು ಯಾಕಾಗಿ ಕೊಟ್ಟಿರ್ತಾರೆ ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣಕ್ಕೆ ಬೇಕಾದಂತಹ ಸ್ಥಿತಿಗತಿಗಳು ನನಗಿರುತ್ತೆ. ಅದನ್ನು ನಿರ್ಮಾಣ ಮಾಡುವಂಥದ್ದನ್ನು ಕೆಲವು ಗ್ರಹಗಳು ಮಾಡ್ತವೆ. ಈ ರೀತಿ ಮಾಡಿದಾಗಲೇ ಯಾರ ವಿಲ್ಲಿನ ಮೂಲಕವಾಗಿ ನಮಗೆ ಬರಲೇಬೇಕಾದಂಥದ್ದಿದೆಯೋ ಅದು ಬರದೇ ಹೋದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈಗ ಒಂದು ವಿಲ್ಲು ಅನಿರೀಕ್ಷಿತವಾಗಿ ಒಬ್ಬನಿಗೆ ಬಂತು, ಯಾವುದೋ ಒಂದು ವಿಲ್ಲಿನ ಮೂಲಕ ಅನೇಕ ಸಮೃದ್ಧಿ ಅಂತಾದರೆ, ಇಂಥವರ ಮೂಲಕವಾದಂತಹ ಒಂದು ಆಸ್ತಿ ಅಥವಾ ಇದು ಪ್ರಾಪ್ತಿಯಲ್ಲಿ ನಾನು ಪಾಲುದಾರನಾಗಿದ್ದೇನೆ ಹೇಳಿದ್ರು ಕೂಡ ಅಲ್ಲಿ ಪಾಲುದಾರಿಕೆ ಆಗದೆ ಹೋದ ರೀತಿಯಲ್ಲಿ ಅದು ಕೋರ್ಟ್ನಲ್ಲಿ ಹೋಗಿ ನಿಂತ್ಕೋಬಹುದು. ಯಾಕೆಂದರೆ ಕೋರ್ಟಿಗೇನು ನ್ಯಾಯ ಗೊತ್ತಿರುತ್ತೆ. ಇದು ಇವನಿಗೆ ಹೋದ್ರೆ ಅದು ಅಲ್ಲಿನ ಒಂದು ನಿಯಮಗಳ ಪ್ರಕಾರ ಅದು ನ್ಯಾಯ ಅಂತ ಅದು ಸಾಬೀತಾಗಬೇಕಾಗುತ್ತೆ. ಅದಕ್ಕೆ ಎಷ್ಟೋ ವರ್ಷಗಳು ತಗೊಳ್ಬಹುದು. ಇವತ್ತು ನಾನು ಶುರು ಮಾಡಿದಂಥ ವ್ಯಾಜ್ಯ ಇನ್ನು 20 ವರ್ಷದ ನಂತರದಲ್ಲಿ ಅದು ಹೌದು ಇವನಿಗೆ ಸೇರಬೇಕಾದಂಥದ್ದು ಅಂತಂದರೆ ನನ್ನ ಎಷ್ಟು ವಯಸ್ಸುಗಳು ಕಳೆದು ಹೋಗಿರ್ತವೆ. ಈಗ ನಮ್ಮ ಅನೇಕ ಟೀಕೆಗಳನ್ನು ಮೊನ್ನೆ ನಮ್ಮ RCB ಮತ್ತು ಈ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ರು. ಒಂದು ಬಹಳ ಬಹಳ ಅರ್ಥಪೂರ್ಣವಾದ ಮಾತನ್ನು ಯಾರು ಕೊಹ್ಲಿ ಹೇಳ್ತಾರೆ, 18 ವರ್ಷ ನನ್ನ ಜೀವನದ ಭಾಗವನ್ನು ಕಳ್ಕೊಂಡಿದ್ದೇನೆ, ಒಂದು RCBಗೆ ನಾನು ಕಪ್ಪು ಬರಬೇಕು. ಈ ಮಾತು ಭಾವುಕವಾದಂಥ ಮಾತಾಗಿ ನಾವು ಸ್ವೀಕರಿಸಬೇಕಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅದು ಭಾವುಕವಾದ ಮಾತಾಗಿ ಕೊಹ್ಲಿಯಲ್ಲಿ ಒಳಗೆ ಅಂತರಂಗದಲ್ಲಿ ಇದ್ದಿರಬಹುದು. ಹಾಗಾಗಿ ಯಾವುದು ಭಾವುಕವಾದಂತಹ ವಿಚಾರಗಳೋ ಅದು ನಡೀದೇ ಹೋದಾಗ ನಾವು ಸಹಜವಾಗಿಯೇ ಏನಾಗ್ತೇವೆ, ಅಧೀರರಾಗ್ತೇವೆ. ಅಂತಹದ್ದನ್ನು ಚಂದ್ರ ಇವರಿಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಶನೈಶ್ಚರನೂ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ವಿಶೇಷವಾಗಿ ಧನಸ್ಸು ರಾಶಿಯವರು ಏನು, ತಮ್ಮ ಜ್ಞಾನವೇ ಇವರಿಗೆ ಮಿತಿಯಾಗಿ ನಿಂತಾಗ, ಅಂದರೆ ಯಾವುದನ್ನು ಈಗ ಈ ದೇಶದ ವಿರುದ್ಧವಾಗಿ ಈ ಅಸ್ತ್ರಗಳನ್ನು ನಾವು ಪ್ರಯೋಗಿಸಲೇಬೇಕು, ಆದರೆ ಇದರ ಪ್ರಯೋಗ ಆದಾಗ ಅವರಿಂದ ಈ ಅಸ್ತ್ರಗಳು ಪ್ರಯೋಗವಾದೀತು ಅನ್ನೋದನ್ನು ಮುಂಚೆಯೇ ನಿರೀಕ್ಷೆ ಮಾಡಿಕೊಂಡು ಇರಬಹುದಾದಂತಹ ಅಸ್ತ್ರವನ್ನು ನಾವು ಉಪಯೋಗಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗ ಸಹಜವಾಗಿಯೇ ಒಂದು ರೀತಿಯ ಭಯ ಬರುತ್ತೆ. ಅಂತಹ ಸನ್ನಿವೇಶ ನಿರ್ಮಾಣ ಆಗಿಬಿಡುತ್ತೆ. ಅಂತಹ ಸನ್ನಿವೇಶದ ನಿರ್ಮಾಣಕ್ಕೆ ಶನೈಶ್ಚರ ಕಾರಣನಾಗಿರ್ತಾನೆ, ಚಂದ್ರನೂ ಕಾರಣನಾಗಿರ್ತಾನೆ, ಅನೇಕ ವಿಶಿಷ್ಟವಾದ ಸಂದರ್ಭಗಳಲ್ಲಿ ಶುಕ್ರನೂ ಕಾರಣನಾಗಿರ್ತಾನೆ. ಹಾಗಾಗಿ ಈ ಗ್ರಹಗಳು ಎಲ್ಲೋ ಅರಿತೋ ಅರಿಯದೆಯೋ ಒಂದು ವಿಚಾರಕ್ಕೆ ಬೇಕಾದಂತಹ ಭಯವನ್ನು ಒಂದು ರಾಶಿಯವರಿಗೆ ನಿರ್ಮಾಣ ಮಾಡುತ್ತೆ. ಅದು ಅವರ ಸಂದರ್ಭದ ನೈಟ್ ಮೇರ್ ಆಗಿ ಬಹಳ ದೊಡ್ಡ ರೀತಿಯಲ್ಲಿ ಅವರ ಕ್ರಿಯಾಶೀಲತೆಗೆ ಅಡ್ಡಿಯಾಗಿ ನಿಲ್ಲುವ ಗೋಡೆಗಳಾಗಿ ತಲೆ ಎತ್ತಬಹುದು. ಹಾಗಾಗಿ ನಾವು ನಮ್ಮ ವಿವೇಚನೆಗೂ ಒಂದಿಷ್ಟು ಇದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅನ್ನುವುದ ಶಾಂತವಾದಂತಹ ಒಂದು ನಮ್ಮದೇ ಆದಂತಹ ಬುದ್ಧಿಮಟ್ಟವನ್ನು ಯೋಚಿಸೋದಕ್ಕೂ ನಾವು ಅವಕಾಶ ಮಾಡಿಕೊಡ್ಬೇಕು. ಆಗ ಇವರಿಗೆ ಕುಜನ ಮೂಲಕವಾಗಿಯೇ ಸಿದ್ಧಿ ಸಿಗೋದಕ್ಕೂ ಸಾಧ್ಯತೆ ಇರುತ್ತೆ. ಏಕೆಂದರೆ ಕುಜ ಇವರ ನಷ್ಟದ ಮನೆ ಯಜಮಾನ ಹೋದಾದರೂ ಕೂಡ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರೋದ್ರಿಂದ ಅನೇಕ ಇವರ ಪೂರ್ವ ಪುಣ್ಯ, ನಾವು ಪುನರ್ಜನ್ಮವನ್ನು ನಂಬುವುದಾದರೆ ಆ ಪೂರ್ವದ ಯಾವುದೋ ಒಂದು ಪುಣ್ಯ ಇವರ ಪಾಲಿಗೆ ಬಹುದೊಡ್ಡದಾದಂತಹ ಒಂದು ಸಂಜೀವನಿಯಾಗಿ ಪೂರ್ಣ ಕುಂಭವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಿರುತ್ತೆ. ಅಷ್ಟೇ ಅಲ್ಲ, ಶನೈಶ್ಚರ ಪರಿಪೂರ್ಣವಾಗಿ ಇದ್ದಾನೆ ಇವರ ಜಾತಕದಲ್ಲಿ ಅಂತಾದರೆ ಅವನು ಕೂಡ ಧೈರ್ಯದ ಕುಂಭ ಅಮೃತದಲ್ಲಿ ತುಂಬುವಂಥ ಒಂದು ಮಾಯೆಯನ್ನು ಕೂಡ ನಿರ್ಮಾಣ ಮಾಡಬಹುದಂಥ ಹಾರ್ದಿಕವಾದ ಹೃದಯವನ್ನು ಕೂಡ ಶನೈಶ್ಚರ ಹೊಂದಿರ್ತಾನೆ. ಶನೈಶ್ಚರ ನಾಶಕ್ಕೆ ಕಾರಣನಾಗಿರ್ಬೋದು, ಆದರೆ ಪರಿಪೂರ್ಣನಾಗಿ ಇದ್ದಾಗ ಒಂದು ರೀತಿಯ ತುಂಬಿದ ಕೊಡವಾಗಿ ಈ ಒಂದು ಯಾರಿಗೆ ಧನಸ್ಸು ರಾಶಿಯವರಿಗೆ ಅವರ ಬೆಂಬಲಕ್ಕೆ ನಿಂತಿರ್ತಾನೆ. ಕೆಲವೊಮ್ಮೆ ನಮ್ಮ ಮಿತ್ರರು ಕೂಡ ಯಾವ ರೀತಿ ಶತ್ರುಗಳಾಗ್ತಾರೆ, ಹಾಗೆ ಅದನ್ನು ಯಾವ ರೀತಿ ಎದುರಿಸೋದು ಧನಸ್ಸು ರಾಶಿಯವರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.